ರಾಜ್ಯದಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದೆ. ಬಳ್ಳಾರಿ, ಚಿಕ್ಕಬಳ್ಳಾಪುರದಲ್ಲಿ ಸೋಂಕು ದೃಢಪಟ್ಟಿದೆ. ರಾಜ್ಯಾದ್ಯಂತ ಸರ್ಕಾರದಿಂದ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉರಿ ಬಿಸಿಲಿನ ನಡುವೆ ಹಕ್ಕಿ ಜ್ವರದ ಭೀತಿ ಇದೆ. ಪೌಲ್ಟ್ರಿ ಫಾರಂನಲ್ಲಿ ಕೋಳಿಗಳ ಮರಣ ಮೃದಂಗ ಮುಂದುವರೆದಿದೆ. ಪ್ರತಿ ಗ್ರಾಮಗಳಲ್ಲೂ ಸರ್ಕಾರದಿಂದ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಕ್ಕಿ ಜ್ವರ ತಡೆಗೆ ಕ್ರಮ ಕೈಗೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗಿದೆ. ವರದನಹಳ್ಳಿಯಲ್ಲಿ ಸೋಂಕು ದೃಢವಾಗಿರುವ ಹಿನ್ನೆಲೆ ಆತಂಕ ಹೆಚ್ಚಾಗಿದೆ. ಎಲ್ಲೆಂದರಲ್ಲಿ ಕೋಳಿಗಳು, ಪಕ್ಷಿಗಳು ಸತ್ತು ಬಿದ್ದಿರುವ ಕಾರಣ ಜನರಲ್ಲಿ ಭೀತಿ ಹೆಚ್ಚಾಗಿದೆ. ಇನ್ನು ವರದನಹಳ್ಳಿಯಲ್ಲಿ ಲಾಕ್ಡೌನ್ ರೀತಿಯ ಸ್ಥಿತಿ ಇದ್ದು ಊರಿಗೆ ಬ್ಯಾರಿಕೇಡ್ ಹಾಕಿ ದಿಗ್ಬಂಧನ ವಿಧಿಸಲಾಗಿದೆ. ಎಲ್ಲೆಡೆ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಅಕ್ಕಪಕ್ಕದ ಗ್ರಾಮಗಳಲ್ಲೂ 3 ತಂಡ ಮಾಡಿ ತಪಾಸಣೆ ನಡೆಸಲಾಗ್ತಾ ಇದೆ. ಒಂದು ತಾಲೂಕಿಗೆ 6 ತಂಡಗಳಂತೆ ರಚಿಸಿ ಅಧಿಕಾರಿಗಳು ತಪಾಸಣೆ ನಡೆಸ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ವರದಹಳ್ಳಿಗೆ ಪಶುಸಂಗೋಪನೆ ಇಲಾಖೆ ಅಪರ ನಿರ್ದೇಶಕ ಶಿವರುದ್ರಪ್ಪ ಭೇಟಿ ಕೊಟ್ಟಿದ್ದಾರೆ. ಗ್ರಾಮದಲ್ಲಿ ಹಕ್ಕಿ ಜ್ವರದ ಕುರಿತು ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಶಿವರುದ್ರಪ್ಪ ಸೂಚನೆ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕೋಳಿಗಳ ಮರಣ ಮೃದಂಗ ಮುಂದುವರೆದಿದೆ. ಕಪ್ಪಗಲ್ಲುನಲ್ಲಿ 8,000ಕ್ಕೂ ಅಧಿಕ ಕೋಳಿಗಳು ಸಾವನ್ನಪ್ಪಿವೆ. ಕಪ್ಪಗಲ್ಲುವಿನಲ್ಲಿ ಪೌಲ್ಟ್ರಿ ಫಾರಂನಲ್ಲಿ ಕೋಳಿಗಳು ಸಾವನ್ನಪ್ಪಿವೆ. ಮೃತ ಕೋಳಿಗಳ ಮಾದರಿ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ನಾಳೆ ಪರೀಕ್ಷಾ ವರದಿ ಅಧಿಕಾರಿಗಳ ಕೈ ಸೇರಲಿದೆ. ಇನ್ನು ಜಿಲ್ಲೆಯಲ್ಲಿ 74 ಕೋಳಿ ಫಾರಂ, 14 ಮೊಟ್ಟೆ ಕೇಂದ್ರ ಪರಿಶೀಲನೆಗೆ ಪಶುಸಂಗೋಪನಾ ಇಲಾಖೆಯಿಂದ ವಿಶೇಷ ತಂಡ ರಚನೆ ಮಾಡಲಾಗಿದೆ. ರಾಜ್ಯದಲ್ಲಿ ಹಕ್ಕಿ ಜ್ವರ ಪ್ರಕರಣ ಹೆಚ್ಚಳದ ಬಗ್ಗೆ ಪಶುಸಂಗೋಪನೆ ಸಚಿವ ವೆಂಕಟೇಶ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾತನಾಡಿದಂತಹ ಅವರು, ನಮ್ಮ ಇಲಾಖೆಯಿಂದ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ. ಹಕ್ಕಿ ಜ್ವರ ಕಾಣಿಸಿಕೊಂಡ ಕಡೆ ಕೋಳಿಗಳನ್ನು ಸಾಯಿಸಿ ಆಳವಾಗಿ ಗೂಳಿ ಮಾಡಿ ಹೂತು ಹಾಕಲಾಗಿದೆ. ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದರು. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯಗಾಗಿ ರ್ಯಾಂಪ್ ಸಿದ್ಧವಾಗ್ತಾ ಇದೆ. ಅಧಿವೇಶನಕ್ಕೆ ಬರಲು 34 ಅಡಿ ಉದ್ದದ ರ್ಯಾಂಪ್ ಸಿದ್ಧಪಡಿಸಲಾಗಿದೆ. ಮಂಡಿ ನೋವಿನಿಂದ ವೀಲ್ ಚೇರ್ನಲ್ಲಿ ಸಿಎಂ ಓಡಾಡ್ತಿದ್ದಾರೆ. ಈಗ ಅಧಿವೇಶನ ದಿನ ಗಾಲಿ ಕುರ್ಚಿ ಮೂಲಕ ಸಿಎಂ ಬರಲು ಕೆಂಗಲ್ ಗೇಟ್ನಿಂದ ಗ್ರೌಂಡ್ ಫ್ಲೋರ್ಗೆ ರ್ಯಾಂಪ್ ಸಿದ್ಧಪಡಿಸಲಾಗಿದೆ. ಮಾರ್ಚ್ 22ರಂದು ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವ ಕರ್ನಾಟಕ ಬಂದ್ಗೆ ಕರವೇ ನಾರಾಯಣಗೌಡ ಬಣ ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಕರವೇ ನಾರಾಯಣಗೌಡ ಮಾತನಾಡಿದ್ದು, ಬಂದ್ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಎಂಇಎಸ್ ನಿಷೇಧ ಆಗಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹವನ್ನ ಮಾಡಿದ್ದಾರೆ. ಈ ಕುರಿತು ರಾಮನಗರದಲ್ಲಿ ಮಾತನಾಡಿದ ಅವರು, ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡ್ತೇವೆ. ನಾವು ಕಡಲೆಪುರಿ ತಿನ್ನಲು ಬಂದ್ ಮಾಡ್ತಿಲ್ಲ. ಪರಭಾಷಿಕರು ಅಕ್ರಮ ವಲಸೆ ತಪ್ಪಬೇಕು. ಕನ್ನಡದ ಉಳಿವಿಗಾಗಿ ಬಂದ್ ಮಾಡಲಾಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟರು. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ಬಂದ್ ದಿನಾಂಕ ಬದಲಾಗುವ ಸಾಧ್ಯತೆ ಇದೆ. ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯಲಿವೆ. ಮಾರ್ಚ್ 22ರ ಬಂದ್ನಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಾರದು. ಹೀಗಾಗಿ ಬಂದ್ ದಿನಾಂಕ ಬದಲಾಯಿಸುವಂತೆ ಕನ್ನಡ ಪರ ಸಂಘಟನೆಗಳು ಮಾಡಿರುವ ಮನವಿ ಮೇರೆಗೆ ದಿನಾಂಕ ಬದಲಾವಣೆಗೆ ವಾಟಾಳ್ ಚಿಂತನೆ ನಡೆಸಿದ್ದಾರಂತೆ. ಚಿತ್ರದುರ್ಗದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಡೀನ್ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಡೀನ್ ಯುವರಾಜ್ ವಿರುದ್ಧ ಶಾಸಕ ಬಿಜಿ ಗೋವಿಂದಪ್ಪ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ವೈದ್ಯರ ನೇಮಕಾತಿಯಲ್ಲಿ 30 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದು 10 ಲಕ್ಷ ಅಡ್ವಾನ್ಸ್ ಪಡೆದುಕೊಂಡಿದ್ದಾರೆ. ಹಣ ಕೊಟ್ಟವರನ್ನೇ ತಂದು ಮುಂದೆ ನಿಲ್ಲಿಸುವೆ ಎಂಎಲ್ಎ ಈ ರೀತಿ ಒಂದು ಕಿಡಿಕಾರಿಯುವಂಥದ್ದು. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅಂಬ್ಲಾನ್ ಆದಿತ್ಯ ಬಿಸ್ವಾಸ್ ಮಾತನಾಡಿ, ಹೋರಾಟದಿಂದ ಸ್ಥಾಪನೆಯಾಗಿರುವ ಈ ಮೆಡಿಕಲ್ ಕಾಲೇಜಿಗೆ ಕೆಟ್ಟ ಹೆಸರು ಬರಬಾರದು. ಡೀನ್ ಯುವರಾಜ್ ಬದಲಾಗಿ ಸ್ಥಳೀಯ ಅಭ್ಯರ್ಥಿ ನೇಮಕ ಮಾಡಿ ಅಂತ ಆಗ್ರಹವನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾ ಇದೆ. ಬಿಸಿಲು ತಾಪದಿಂದಾಗಿ ಜನರು ಸುಸ್ತಾಗಿದ್ದಾರೆ. ಕರಾವಳಿ, ದಕ್ಷಿಣ ಕನ್ನಡದಲ್ಲೂ ಬಿಸಿಲ ಅಬ್ಬರದಿಂದ ಜನರು ಹೈರಾಣಾಗಿದ್ದಾರೆ. ಇತ್ತ ಹೀಟ್ ವೇವ್ ಬಿಸಿ ಮೀನುಗಾರಿಕೆಗೂ ತಟ್ಟಿದೆ. ಬಿಸಿಲಿನ ತಾಪಕ್ಕೆ ಮೀನುಗಳು ಆಳ ಸಮುದ್ರ ಸೇರಿದೆ. ಇದರಿಂದ ಮೀನುಗಾರಿಕೆಗೆ ತೆರಳಿದವರು ಮೀನು ಸಿಗದೆ ವಾಪಸ್ ಆಗ್ತಿದ್ದಾರೆ. ನಮ್ಮ ಜೀವನಕ್ಕೆ ಮೀನುಗಾರಿಕೆಯೇ ಆಧಾರ. ಮೀನು ಸಿಗದೆ ನಾವು ಕಂಗಾಲಾಗಿದ್ದೇವೆ. ಬೇಸಿಗೆ ಕಳೆಯುವವರೆಗೆ ನಮಗೆ ಸಹಾಯ ಮಾಡಿ ಅಂತ ಮೀನುಗಾರರು ಸರ್ಕಾರಕ್ಕೆ ಮೊರೆ ಇಡುತ್ತಿದ್ದಾರೆ.
ಜಿಎಸ್ಟಿ ಹಣ ಪಾವತಿಸದೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರಾಜ್ಯ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರ ಸಂಘದಿಂದ ಎಚ್ಚರಿಕೆ ಕೊಡಲಾಗಿದೆ. ಮಾರ್ಚ್ ಒಳಗಾಗಿ 8% ಜಿಎಸ್ಟಿ ಹಣವನ್ನು ಪಾವತಿಸುವಂತೆ ಕೇಂದ್ರ ಸರ್ಕಾರ ಗಡುವು ಕೊಟ್ಟಿತ್ತು. ಹೈಕೋರ್ಟ್ ಸಹ ಜಿಎಸ್ಟಿಯ ವ್ಯತ್ಯಾಸ ಸರ್ಕಾರವೇ ಭರಿಸುವಂತೆ ಆದೇಶ ಕೊಟ್ಟಿತ್ತು. ಮಾರ್ಚ್ 8ರ ಒಳಗೆ ಜಿಎಸ್ಟಿ ಪಾವತಿಸದೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಗುತ್ತಿಗೆದಾರರು ಎಚ್ಚರವನ್ನು ಕೊಟ್ಟಿದ್ದಾರೆ. ಕಳೆದ ಸುಮಾರು ದಿನಗಳಿಂದ ಕಾಟ ಕೊಡುತ್ತಿದ್ದಂತಹ ಚಿರತೆ ಕೊನೆಗೂ ಬಲೆಗೆ ಬಿದ್ದಿದೆ. ಚನ್ನಪಟ್ಟಣ ಬಳಿಯ ಇಗ್ಗಲೂರಿನಲ್ಲಿ ಚಿರತೆ ಸೆರೆ ಸಿಕ್ಕಿದೆ. 4 ವರ್ಷ ವಯಸ್ಸಿನ ಈ ಗಂಡು ಚಿರತೆ ಕಳೆದ ಸುಮಾರು ದಿನದಿಂದ ಕಾಟವನ್ನು ಕೊಡ್ತಾ ಇತ್ತು. ಚಿರತೆ ಸೆರೆ ಹಿಡಿಯಲು ಬೋನ್ ಇರಿಸಲಾಗಿತ್ತು. ಇಗ್ಗಲೂರಿನ PWD ಕ್ವಾರ್ಟರ್ಸ್ ಬಳಿ ಇಟ್ಟಿರಿದ್ದಂತಹ ಬೋನಿನಲ್ಲಿ ಚಿರತೆ ಸೆರೆಯಾಗಿದೆ. ಚಿರತೆ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕನ್ಯಾಥಾನ್ ಆಯೋಜನೆ ಮಾಡಲಾಗಿದೆ. IFIM ಕಾಲೇಜಿನ ನೇತೃತ್ವದಲ್ಲಿ ರನ್ ಫಾರ್ ಹರ್ ಘೋಷಣೆಯೊಂದಿಗೆ ಕನ್ಯಾಥಾನ್ ನಡೆಸಲಾಗಿದೆ. ಮಹಿಳೆಯರ ಸುರಕ್ಷತೆಯ ಜಾಗೃತಿಗಾಗಿ ಈ ಕನ್ಯಾಥಾನ್ ಆಯೋಜನೆ ಮಾಡಲಾಗಿದ್ದು, ನೂರಾರು IT-BT ಉದ್ಯೋಗಿಗಳು, ವಿದ್ಯಾರ್ಥಿಗಳು, ಮಕ್ಕಳು ಈ ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ. ರಾಸಾಯನಿಕ ಬಳಕೆಗಳ ವಿರುದ್ಧ ಸ್ಕಿನ್ ಮ್ಯಾರಥಾನ್ ಮಾಡಲಾಗ್ತಾ ಇದೆ. ಸ್ಕಿನ್ ಸ್ಪೆಷಲಿಸ್ಟ್ ವೈದ್ಯರ ಸಂಘಟನೆ ಮ್ಯಾರಥಾನ್ ನಡೆಸಿದೆ. ಮೆಹಂದಿ, ಟ್ಯಾಟೂ, ಕಾಸ್ಮೆಟಿಕ್ಗಳಲ್ಲಿ ಬಳಕೆಯಾಗ್ತಾ ಇರೋ ಕೆಮಿಕಲ್, ಅತಿಯಾದ ಸ್ಟೆರಾಯ್ಡ್ ಬಳಕೆಯ ಇಂಜೆಕ್ಷನ್ಗಳ ಬಗ್ಗೆ ಜಾಗೃತಿ ಮೂಡಿಸಲು ಸ್ಕಿನ್ ಥಾನ್ ಮಾಡಲಾಯಿತು. ಅತಿಯಾದ ಸ್ಟೆರಾಯ್ಡ್ ಬಳಕೆಯ ಇಂಜೆಕ್ಷನ್ಗಳ ಬಗ್ಗೆ ಜಾಗೃತಿ ಮೂಡಿಸಲು ಸ್ಕಿನ್ ಥಾನ್ ಮಾಡಲಾಯಿತು. ಚರ್ಮರೋಗ ವೈದ್ಯರ ಸಂಘ, AIDVL ಕರ್ನಾಟಕ ಸಂಘ, ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್, ವೆನರ್ನಿಯಾಲಜಿಸ್ಟ್ ಸಂಸ್ಥೆಗಳು ಈ ಮ್ಯಾರಥಾನ್ನಲ್ಲಿ ಭಾಗಿಯಾಗಿತ್ತು. ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೆ ಚಾಲನೆ ದೊರಕಿದೆ. ವಿಧಾನಸೌಧ ಮುಂಭಾಗದಲ್ಲಿ ಫಿಲ್ಮ್ ಫೆಸ್ಟಿವಲ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಮಾತನಾಡಿದ DCM DKಶಿ ಸ್ಟಾರ್ ನಟ ನಟಿಯರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದರು. ಇಂತಹ ಕಾರ್ಯಕ್ರಮಗಳನ್ನು ಕಲಾವಿದರು ಯಶಸ್ವಿ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ನಟ ನಟಿಯರು ಬರಬೇಕಿತ್ತು, ಆದರೆ ಸುಮಾರು ಜನ ಬಂದಿಲ್ಲ. ನಮಗೂ ಯಾರ್ಯಾರ ನಟ್ಟು ಬೋಲ್ಟ್ ಎಲ್ಲಿ ಟೈಟ್ ಮಾಡಬೇಕು ಅನ್ನೋದು ಗೊತ್ತು ಅಂತ ಫಿಲ್ಮ್ ಫೆಸ್ಟಿವಲ್ಗೆ ಬಾರದ ಕಲಾವಿದರ ವಿರುದ್ಧ DKಶಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು DKಶಿ ಹೇಳಿಕೆಗೆ ಕೇಂದ್ರ ಸಚಿವ HDK ತಿರುಗೇಟು ಕೊಟ್ಟಿದ್ದಾರೆ. ನಟ್ಟು ಬೋಲ್ಟು ಸರಿ ಮಾಡಲು ಅವರಿಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. ಆ ಕೆಲಸ ಮಾಡಲು ಬೇರೆಯವರಿದ್ದಾರೆ. ಅವರಿಗೆ ರಾಜ್ಯದ ಜನ 138 ಸ್ಥಾನ ಕೊಟ್ಟಿದ್ದಾರೆ. ಮೊದಲು ಆ ಬಗ್ಗೆ ಆಲೋಚಿಸಲಿ ಅಂತ ಹೇಳಿದರು. ಹಿಂದುತ್ವ ಜಪಿಸ್ತಾ ಇರುವ DCM DKಶಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಹಿನ್ನೆಲೆ ಫೇಸ್ಬುಕ್ನಲ್ಲಿ ಶಾಸಕ ಸುನಿಲ್ ಕುಮಾರ್ ಪ್ರಾಸಬದ್ಧವಾದ ಸಾಲುಗಳನ್ನು ಬರೆದು ಪೋಸ್ಟ್ ಹಾಕಿದ್ದು DKಶಿಗೆ ಸ್ವಾಗತವನ್ನ ಕೋರಿದ್ದಾರೆ. ಗಂಡು ಮೆಟ್ಟಿನ ನೆಲ, ಹಿಂದುತ್ವದ ಭದ್ರಕೋಟೆಗೆ ಆತ್ಮೀಯ ಸ್ವಾಗತ. ನಿಮ್ಮ ಭೇಟಿ ಹಿಂದುತ್ವ ಅಭಿವೃದ್ಧಿ ದೃಷ್ಟಿಯಿಂದ ಫಲಪ್ರದವಾಗಲಿದೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಇಶಾ ಫೌಂಡೇಶನ್ ಭೇಟಿ ಬಳಿಕ DCM DK ಶಿವಕುಮಾರ್ ಮತ್ತೆ ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ. ನಿನ್ನೆ ಮಾಗಡಿ ಸೋಲೂರಿನಲ್ಲಿರುವ ಶನೇಶ್ವರ ಸ್ವಾಮಿ ಪಾಲನಹಳ್ಳಿ ಮಠದ ಕಾರ್ಯಕ್ರಮದಲ್ಲಿ DKಶಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ DK ಶಿವಕುಮಾರ್, ಹಿರಿಯರು ಮೊದಲು ನಮ್ಮ ಮನೆ ಮಠ ಹುಷಾರು ಅಂತ ಹೇಳಿದ್ದಾರೆ. ನಮ್ಮ ಧರ್ಮವನ್ನ ನಾವು ಕಾಪಾಡಿಕೊಳ್ಬೇಕು, ಮಠ ದೇಗುಲಗಳನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದರು. DKಶಿ ಬಿಜೆಪಿ ಸೇರ್ಪಡೆಯಾಗ್ತಾರೆ ಅನ್ನೋ ವದಂತಿ ಹರಿದಾಡ್ತಾ ಇತ್ತು. ಈ ವಿಚಾರದ ಕುರಿತು ಮಾತನಾಡಿದ ಸಚಿವ ಮುನಿಯಪ್ಪ, DKಶಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಹೊಸ ಸಂಚಲನ ಮೂಡಿದೆ. ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗುವ ಸಂದರ್ಭ ಎಲ್ಲೂ ಇಲ್ಲ. ಸುಮ್ಮನೆ ರಾಜಕೀಯವಾಗಿ ಮಾತನಾಡ್ತಿದ್ದಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಅಂತ ಹೇಳಿದರು. ಇಶಾ ಕಾರ್ಯಕ್ರಮದಲ್ಲಿ DKಶಿ ಭಾಗಿ ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಸಚಿವ ರಾಜಣ್ಣ, ರಾಹುಲ್ ಗಾಂಧಿ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಸದ್ಗುರು ಹೇಳಿದ್ರು. ಅಂಥವರ ಜೊತೆ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಉತ್ತರ ಕೊಡಬೇಕಷ್ಟೇ ಅಂತ DKಶಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು KN ರಾಜಣ್ಣ ಟೀಕೆಗೆ DCM DKಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಅಂಥವರಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ. ಅವರಿಗೇನಾದರೂ ಸಮಸ್ಯೆ ಇದ್ದರೆ ಔಷಧಿ ಪಡೆಯಲಿ. ಸದ್ಗುರು ಕರ್ನಾಟಕದವರೇ. ಅವರು ಕಾವೇರಿ ನೀರಿನ ಹಕ್ಕಿಗಾಗಿ ಹೋರಾಟವನ್ನು ನಡೆಸಿದವರು. ಅವರು ಬಂದು ವೈಯಕ್ತಿಕವಾಗಿ ನನ್ನನ್ನು ಆಹ್ವಾನಿಸಿದರು. ಅವರು ಮಹತ್ವದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ವಿವಿಧ ರಾಜಕೀಯ ಪಕ್ಷಗಳ ಶಾಸಕರು ಮತ್ತು ನಾಯಕರು ಅಲ್ಲಿದ್ದರು. ನಾನು ಕೂಡ ಹೋದೆ. ಇದು ನನ್ನ ವೈಯಕ್ತಿಕ ನಂಬಿಕೆ ಅಂತ ತಿರುಗೇಟು ಕೊಟ್ಟಿದ್ದಾರೆ.
ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದರೆ ಸ್ವಾಗತಿಸುತ್ತೇವೆ ಎಂದು ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಡಿಕೆಶಿ ನಾನು ಹಿಂದೂ ಹೇಳಿಕೆ ಹಿಂದೆ ರಾಜಕೀಯ ಬಿರುಗಾಳಿ ಇದೆ. ಕಾಂಗ್ರೆಸ್ ಇತಿಹಾಸದಲ್ಲೇ ಯಾವ ನಾಯಕರು ಡಿಕೆಶಿ ರೀತಿ ಹೇಳಿರಲಿಲ್ಲ. ಬಿಜೆಪಿ ಏನಾದರೂ ಡಿಕೆಶಿಗೆ ಆಹ್ವಾನಿಸಿದ್ರೆ ನಾವು ಹೃದಯಪೂರ್ವಕವಾಗಿ ಅವರನ್ನ ಸ್ವಾಗತಿಸುತ್ತೇವೆ ಅಂತ ಹೇಳಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರೆಂಬ ಗುಮಾನಿ ಜೋರಾಗಿ ಹರಿದಾಡ್ತಾ ಇದೆ. ಇದರ ಮಧ್ಯೆ ನಮ್ಮಣ್ಣ ಶಿವನ ವರಪುತ್ರ ಒಂದಲ್ಲ ಒಂದಿನ ಸಿಎಂ ಆಗ್ತಾರೆ, ಅದಕ್ಕೆ ಕಾಲ ಕೂಡ್ ಬರಬೇಕು ಅಂದಿದ. ಅಣ್ಣನನ್ನ ಸಿಎಂ ಮಾಡಬೇಕು ಅಂತ ನನಗೂ ಒಂದು ಕನಸಿದೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಬಲವಂತವಾಗಿ ಎಳೆದು ಸೀಟ್ ಮೇಲೆ ಕೂರಿಸೋಕ್ಕಾಗಲ್ಲ. ನಮಗೆ ನಂಬಿಕೆ ಇದೆ, ಅಲ್ಲಿಯವರೆಗೂ ಕಾಯಬೇಕು ಅಂತ ಹೇಳಿದ್ದಾರೆ. ಡಿಕೆಶಿ ಹಿಂದುತ್ವ ಮಂತ್ರ ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದೆ. ಭವಿಷ್ಯದ ನಾಯಕತ್ವಕ್ಕಾಗಿ ಡಿಕೆಶಿ ರೂಪಿಸಿರುವ ರಣತಂತ್ರ ಅವರಿಗೆ ತಿರುಗುಬಾಣ ಆಗುತ್ತಾ ಅನ್ನೋ ಅನುಮಾನ ಮೂಡಿದೆ. ಕುಂಭಮೇಳದಲ್ಲಿ ಸ್ನಾನ, ಸದ್ಗುರು ಜೊತೆ ಒಡನಾಟ, ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಕೆಲವು ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಡಿಕೆಶಿ ವಿರುದ್ಧ ದೂರು ನೀಡಲು ಸಿಎಂ ಆಪ್ತರು ನಿರ್ಧಾರ ಮಾಡಿದ್ದಾರಂತೆ. ಡಿಕೆಶಿಯಿಂದ ಪಕ್ಷಕ್ಕೆ ಮುಜುಗರ ಅಂತ ಹೈಕಮಾಂಡ್ಗೆ ಸಿಎಂ ಆಪ್ತರು ದೂರು ಕೊಡಲು ಮುಂದಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಚಿವರಾದ ಎಚ್.ಸಿ. ಮಹದೇವಪ್ಪ ಹಾಗೂ ಸಿ ವೆಂಕಟೇಶ್ ಭೇಟಿಯನ್ನು ಕೊಟ್ಟಿದ್ದಾರೆ. ಮಾದಪ್ಪನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಪಾಲಾರ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕಕ್ಕೆ ಚಾಲನೆ ಕೊಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಮುನ್ನ ಇಬ್ಬರು ಸಚಿವರು ಮಲೆ ಮಹದೇಶ್ವರನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸಚಿವರಿಗೆ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ, ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಜಿಲ್ಲಾಧಿಕಾರಿ ಶಿಲ್ಪಾನಾಗ್, ಎಸ್ಪಿ ಕವಿತಾ ಸಾಥ್ ಕೊಟ್ಟಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿ ಇನ್ಮುಂದೆ ಹಣದ ಬದಲಾಗಿ ಅಕ್ಕಿ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ, ಈ ತಿಂಗಳಿನಿಂದಲೇ ಅಕ್ಕಿ ಕೊಡ್ತಿದ್ದೇವೆ. ಫೆಬ್ರವರಿ ತಿಂಗಳಿನ ಅಕ್ಕಿ ಸೇರಿ ಮಾರ್ಚ್ ತಿಂಗಳಲ್ಲಿ ನೀಡ್ತೇವೆ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದರು. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಪ್ರಕರಣದ ಮಧ್ಯೆ ಗಡಿ ವಿವಾದ ಕೆದಕಲು ಮಹಾ ಸರ್ಕಾರ ಮುಂದಾಗಿದೆ. ಗಡಿ ವ್ಯಾಜ್ಯ ನಿರ್ವಹಣೆಗಾಗಿ ಇಬ್ಬರು ಸಚಿವರು ನೇಮಕ ಮಾಡಲಾಗಿದೆ. ಈಗಾಗಲೇ ಮಹಾ ಸರ್ಕಾರ ಚಂದ್ರಕಾಂತ್ ಪಾಟೀಲ್, ಶಂಭುರಾಜೆ ದೇಸಾಯಿಯನ್ನ ನೇಮಕ ಮಾಡಿದೆ. ಆದರೆ ಕರ್ನಾಟಕ ಮಾತ್ರ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಿದೆ. 2018ರ ಬಳಿಕ ಗಡಿ ನಿರ್ವಹಣೆಗೆ ಯಾವುದೇ ಸಚಿವರನ್ನ ನೇಮಕ ಮಾಡಿಲ್ಲ. ಇದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸಿಬ್ಬಂದಿ ಮೇಲೆ ಕೊಪ್ಪಳದಲ್ಲಿ ಹಲ್ಲೆ ನಡೆಸಲಾಗಿತ್ತು. ಹಲ್ಲೆಯ ಸಂಬಂಧ 5 ಮೇಲೆ ಆಳವಂಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹಿರೇಸಿಂಧೋಗಿ ಗ್ರಾಮದ ಬಳಿಯ ಹಿರೇಹಳ್ಳದಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳು ಗಣಿಗಾರಿಕೆ ತಡೆಯಲು ಗಣಿ ಮತ್ತು ಭೂ ವಿಜ್ಞಾನ ಸಿಬ್ಬಂದಿ ಮುಂದಾಗಿದ್ದರು. ಈ ವೇಳೆ ಮರಳು ಗಣಿಗಾರಿಕೆ ಟ್ರ್ಯಾಕ್ಟರ್ ವಶಕ್ಕೆ ತೆಗೆದುಕೊಳ್ಳಲು ಮುಂದಾದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಈ ಸಂಬಂಧ ಆಳವಂಡಿ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿತ್ತು. ಕಲಬುರಗಿ ವಿವಿಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. 2-3 ವರ್ಷ ಕಳೆದರೂ ಕೂಡ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ವಿತರಣೆ ಆಗಿಲ್ಲ ಅನ್ನೋ ಆರೋಪಗಳಿತ್ತು. ಕಳೆದ 2-3 ವರ್ಷದಿಂದ ವಿದ್ಯಾರ್ಥಿಗಳು ಅಂಕಪಟ್ಟಿಗಾಗಿ ಅಲೆದಾಡ್ತಾ ಇದ್ರು. ಇನ್ನು ಈ ಬಗ್ಗೆ ಲೋಕಾಯುಕ್ತಕ್ಕೆ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ರು. ವಿದ್ಯಾರ್ಥಿಗಳ ದೂರಿನ ಮೇರೆಗೆ ಇವತ್ತು ವಿಶ್ವವಿದ್ಯಾನಿಲಯಕ್ಕೆ ಲೋಕ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸರ್ಚ್ ವಾರೆಂಟ್ ತೆಗೆದುಕೊಂಡು ದಾಳಿ ಮಾಡಿರುವ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. 2 ದಿನಗಳ ಹಿಂದೆ ಬೆಂಗಳೂರಿನ ಸೀತಾ ಸರ್ಕಲ್ನಲ್ಲಿ ಬಿಎಂಟಿಸಿ ಬಸ್ ಹಾಗೂ ಆಟೋ ಮಧ್ಯೆ ಅಪಘಾತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿದ್ರು. ಈ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 2 ಬಸ್ಗಳ ಮಧ್ಯೆ ಆಟೋ ಸಿಲುಕಿ ಅಪ್ಪಚ್ಚಿಯಾಗಿದೆ. ಘಟನೆಯಲ್ಲಿ ಆಟೋ ಚಾಲಕ ಅನಿಲ್ ಕುಮಾರ್ ಹಾಗೂ ಪ್ರಯಾಣಿಕ ವಿಷ್ಣು ಬಾಪಟ್ ಸಾವನ್ನಪ್ಪಿದ್ರು. ಹುಡುಗಿಯರ ಜೊತೆ ಜಾಲಿ ರೈಡ್ ಮಾಡಲು ಬೈಕ್ ಕದಿತಾ ಇದ್ದಂತಹ ಐನಾತಿ ಕಳ್ಳನನ್ನ ಹಾವೇರಿ ಪೊಲೀಸರು ಬಂಧಿಸಿದ್ದಾರೆ. ಟೌನ್ ಪೊಲೀಸರಿಂದ ಬೈಕ್ ಕಳ್ಳ ಚಾಂದ್ ಬಾಷಾನನ್ನ ಬಂಧಿಸಿದ್ದು ಒಟ್ಟು 1,40,000 ಮೌಲ್ಯದ 6 ಬೈಕ್ ಕದ್ದು ಮಾರಾಟವಾಗಿದ್ದ 6 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಒಂದೇ ರಾತ್ರಿಯಲ್ಲಿ ಬರೋಬ್ಬರಿ 7 ಅಂಗಡಿಗಳ ಶಟರ್ ಮುರಿದ ಕಳ್ಳತನ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ಹಲವೆಡೆ ಘಟನೆ ಸಂಭವಿಸಿರುವಂತದ್ದು. ಇನ್ನು ಖತರ್ನಾಕ್ ಕಳ್ಳರ ಕೈಚಳಕ ಸಿಸಿ ಕ್ಯಾಮ್ದಲ್ಲಿ ಸೆರೆಯಾಗಿದೆ. ಬಾರ್, ಕಿರಾಣಿ ಅಂಗಡಿ ಹಾಗೂ ಮೆಡಿಕಲ್ ಶಾಪ್ ಶಟರ್ ಮುರಿದು ಲಕ್ಷಾಂತರ ರೂಪಾಯಿ ದೋಚಿ ಎಸ್ಕೇಪ್ ಆಗಿದ್ದಾರೆ. ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದೆ. ಯಾವುದೇ ಪ್ರಕರಣವನ್ನ ಪೊಲೀಸರು ಭೇದಿಸ್ತಾ ಇಲ್ಲ. ಪೊಲೀಸರ ನಿರ್ಲಕ್ಷ್ಯತನದಿಂದಲೇ ಕಳವು ಹೆಚ್ಚಾಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾಂಕ್ ಕ್ಲರ್ಕ್ ಹುದ್ದೆ ಪರೀಕ್ಷೆ ವೇಳೆ ಅಕ್ರಮ ನಡೆಸಿದ ಆರೋಪದ ಮೇಲೆ ಬಳ್ಳಾರಿಯ ವಿನಾಯಕ ಎಂಬಾತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿಯ ಗೋಕುಲ್ ರೋಡ್ ಪರೀಕ್ಷಾ ಕೇಂದ್ರವೊಂದರಲ್ಲಿ ಅಕ್ರಮ ನಡೆದಿದೆ. ರಾಷ್ಟ್ರೀಕೃತ ಬ್ಯಾಂಕ್ ಕ್ಲರ್ಕ್ ಹುದ್ದೆಗೆ ನಡೀತಾ ಇದ್ದಂತಹ ಪರೀಕ್ಷೆಯಲ್ಲಿ ಸ್ಮಾರ್ಟ್ ವಾಚ್ನಿಂದ ಪ್ರಶ್ನೆಗಳ ಫೋಟೋ ತೆಗೆದು ವಾಟ್ಸ್ಆಪ್ ಮೂಲಕ ಸ್ನೇಹಿತನಿಗೆ ಕಳುಹಿಸಿದ್ದ. ಈ ಕುರಿತು ಗೋಕುಲ್ ರೋಡ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಇ ಕಾಮರ್ಸ್ ಹಾಗೂ ಫುಡ್ ಡೆಲಿವರಿ ಅಗ್ರಿಗೇಟರ್ಸ್ ವಿರುದ್ಧ ಸ್ಪೆಷಲ್ ಡ್ರೈವ್ ಕೊಳ್ಳಲಾಗಿದೆ. ಫಾಸ್ಟ್ ಡೆಲಿವರಿ ಹೆಸರಲ್ಲಿ ರೂಲ್ಸ್ ಬ್ರೇಕ್ ಮಾಡುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು 1859 ಪ್ರಕರಣಗಳು ದಾಖಲು ಮಾಡಲಾಗಿದೆ. ಫುಟ್ಪಾತ್ ಚಾಲನೆ, ಪ್ರವೇಶ ನಿಷಿದ್ಧ, ಒನ್ ವೇ ರೈಟ್, ಸಿಗ್ನಲ್ ಜಂಪ್ ಬಗ್ಗೆ ಕಾರ್ಯಾಚರಣೆ ಕೈಗೊಂಡಿದ್ದು ಒಟ್ಟು 9,64,000 ದಂಡ ವಸೂಲಿ ಮಾಡಲಾಗಿದೆ. ಇವತ್ತಿನಿಂದ ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್ ಸಂಭ್ರಮ ಶುರುವಾಗಿದೆ. ರಂಜಾನ್ ಹಬ್ಬಕ್ಕಾಗಿ ದೇಶಾದ್ಯಂತ ಅನೇಕ ಕಡೆಗಳಲ್ಲಿ ರಂಜಾನ್ ಹಬ್ಬಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ದೆಹಲಿಯ ನಿಜಾಮುದ್ದೀನ್ ದರ್ಗಾ ಸಂಪೂರ್ಣವಾಗಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ದು ನೋಡಲು ಕಣ್ಮನ ಸೆಳೀತಾ ಇದೆ. ನಿನ್ನೆಯಷ್ಟೇ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗರಂ ಆಗಿದ್ರು. ಬಹಿರಂಗವಾಗಿಯೇ ಝೆಲೆನ್ಸ್ಕಿ ವಿರುದ್ಧ ಟ್ರಂಪ್ ಕಿಡಿಕಾರಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಉಕ್ರೇನ್ಗೆ ಬೆಂಬಲ ನೀಡಲು ಯುಕೆ ಮುಂದೆ ಬಂದಿದೆ. ಉಕ್ರೇನ್ನ ಸೇನಾಪಡೆಯ ಬಲವರ್ಧನೆಗಾಗಿ ಸುಮಾರು $3.1 ಬಿಲಿಯನ್ ಹಣಕಾಸಿನ ನೆರವು ನೀಡುವುದಾಗಿ ಯುಕೆ ಘೋಷಣೆ ಮಾಡಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯಲ್ಲಿ ಇಂಗ್ಲೆಂಡ್ ತಂಡ ನೀರಸ ಪ್ರದರ್ಶನ ತೋರುತ್ತಾ ಇದೆ. ಸತತ 3 ಸೋಲು ಕಂಡ ಇಂಗ್ಲೆಂಡ್ ತಂಡ ನಿನ್ನೆ ಹೀನಾಯ ದಾಖಲೆ ಬರೆದಿದೆ. ಇನ್ನು ದಕ್ಷಿಣ ಆಫ್ರಿಕಾ ತಂಡ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲೇ ತನ್ನ ಅತಿದೊಡ್ಡ ಜಯ ದಾಖಲಿಸಿದೆ. ಕರಾಚಿಯಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ 7 ವಿಕೆಟ್ ಅಂತರದಲ್ಲಿ ಹೀನಾಯವಾಗಿ ಸೋತು ತವರಿನತ್ತ ಮುಖ ಮಾಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ 32.2 ಓವರ್ನಲ್ಲಿ ಕೇವಲ 179 ರನ್ಗಳಿಗೆ ಆಲ್ಔಟ್ ಆಯಿತು. 180 ರನ್ಗಳ ಸಾಧಾರಣ ಗುರಿಯನ್ನು ಬೆನ್ನಹತ್ತಿದ ದಕ್ಷಿಣ ಆಫ್ರಿಕಾ ಕೇವಲ 29.1 ಓವರ್ನಲ್ಲೇ 3 ವಿಕೆಟ್ ನಷ್ಟಕ್ಕೆ 181 ರನ್ ಪೇರಿಸಿ 7 ವಿಕೆಟ್ ಅಂತರದಲ್ಲಿ ಜಯಭೇರಿ ಬಾರಿಸಿ ಸೆಮೀಸ್ಗೆ ಅರ್ಹತೆ ಪಡೆಕೊಂಡಿತು. 2025ರ WPLನಲ್ಲಿ ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡದ ಹೀನಾಯ ಪ್ರದರ್ಶನ ಮುಂದುವರೆದಿದೆ. ಬೆಂಗಳೂರು ತಂಡ ಸತತ 4ನೇ ಸೋಲು ಕಂಡಿದ್ದು ನಿನ್ನೆ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲೂ ಹೀನಾಯ ಸೋಲು ಕಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಮಹಿಳಾ ತಂಡ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 147 ರನ್ ಕಲೆ ಹಾಕಿತು. 148 ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 15.3 ಓವರ್ನಲ್ಲೇ ಕೇವಲ 1 ವಿಕೆಟ್ ಕಳ್ಕೊಂಡು 151 ರನ್ ಗಳಿಸಿ 9 ವಿಕೆಟ್ಗಳ ಅಂತರದಲ್ಲಿ ಭರ್ಜರಿ ಜಯ ದಾಖಲಿಸಿತು. ಚಾಂಪಿಯನ್ಸ್ ಟ್ರೋಫಿಯ ಗುಂಪು ಹಂತದ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ. ಎರಡೂ ತಂಡಗಳು ಇಲ್ಲಿಯವರೆಗೆ ಅಜೇಯವಾಗಿದ್ದು ಭಾರತ ತನ್ನ ಗೆಲುವಿನ ಓಟವನ್ನು ಮುಂದುವರಿಸುವ ಎದುರು ನೋಡ್ತಾ ಇದೆ. ಈಗಾಗಲೇ ಎರಡೂ ತಂಡಗಳು ಸೆಮೀಸ್ಗೆ ಪ್ರವೇಶವನ್ನು ಪಡ್ಕೊಂಡಿದ್ದು ಇಂದಿನ ಪಂದ್ಯ ಔಪಚಾರಿಕ ಎನಿಸಿದೆ. ಈ ಮಧ್ಯೆ ಕೊಹ್ಲಿ ನ್ಯೂಜಿಲೆಂಡ್ ವಿರುದ್ಧ ಕಣಕ್ಕಿಳಿದರೆ ಏಕದಿನದಲ್ಲಿ 300 ಪಂದ್ಯವಾಡಿದ ವಿಶೇಷ ದಾಖಲೆಯನ್ನು ಬರೆಯಲಿದೆ. ಸಿನಿಮಾ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೆ ಚಾಲನೆ ಸಿಕ್ಕಿದೆ. ವಿಧಾನಸೌಧ ಮುಂಭಾಗದಲ್ಲಿ ಫಿಲ್ಮ್ ಫೆಸ್ಟಿವಲ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ಮಾರ್ಚ್ 8ರವರೆಗೆ 8 ದಿನಗಳ ಕಾಲ ಫಿಲ್ಮ್ ಫೆಸ್ಟಿವಲ್ ನಡೆಯಲಿದೆ. ನಟ ಶಿವರಾಜ್ಕುಮಾರ್, ಸಾಧು ಕೋಕಿಲಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಚಲನಚಿತ್ರೋತ್ಸವದ ಕೈಪಿಡಿಯನ್ನ ಶಿವರಾಜ್ಕುಮಾರ್ ಲೋಕಾರ್ಪಣೆ ಮಾಡಿದರು.